ಇಡ್ಲಿ ಮಾಡುವ ವಿಧಾನ ಹಾಗೂ ಬೇಕಾಗುವ ಸಾಮಗ್ರಿಗಳು. ಮೊದಲಿಗೆ 1 kg ಇಡ್ಲಿ ರವೆ ತಗೋಬೇಕು. ಆಮೇಲೆ 1/4 kg ಉದ್ದಿನ ಕಾಳು, 125 ಗ್ರಾಮು ಸಾಬುದಾಣಿ ಅಂದರೆ ಸಬ್ಬಕ್ಕಿ. ಈಗ ರವೆನ 3ರಿಂದ 4 ಸಲ ಚೆಂದಂಗ ತೊಳೆದು ಅದನ್ನ 5ರಿಂದ 6 ತಾಸು ನೆನೆ ಹಾಕ್ಬಿಡ್ಬೇಕು. ಆಮೇಲೆ ಇನ್ನೊಂದು ಪಾತ್ರೆಗೆ ಉದ್ದಿನ ಕಾಳು, ಸಾಬುದಾಣಿ 2 ಹಾಕಿ ಅವನ್ನು 3-4 ಸಲ ತೊಳೆದು ಅವನ್ನು 5ರಿಂದ 6 ತಾಸು ನೆನೆಸಬೇಕು. ಆಮೇಲೆ ಅವಲಕ್ಕಿ 1 ಬಟ್ಲ, ಅದನ್ನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕಾಗತ್ತೆ. ಈಗ ಇವು 3 ನೀರೆಲ್ಲ ಬಸ್ಕೊಂಡು ನುಣ್ಣಗ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ನುಣ್ಣಗ ರುಬ್ಕೊಂತ ಬರ್ರಿ. ಈಗ ಎಲ್ಲ ಸೇರಿಸಿ ಚಂದಂಗ ಕಲಸ್ಬೇಕು. ಗಾಳಿ ಒಳಗೆ ಹೋಗೋ ಹಂಗ ಚಂದಂಗ ಕಲಸ್ಬೇಕದನ್ನ. ಗಾಳಿ ಎಷ್ಟು ಒಳಗೆ ಹೋಗುತ್ತಾ ಇಡ್ಲಿ ಮೆತ್ತಗೆ ಬರುತ್ತೆ. ಇಡ್ಲಿ ಹಿಟ್ಟು ಯಾವಾಗಲೂ ಅತಿ ಅಳಕಿರಬಾರ್ದು, ಅತಿ ಗಟ್ಟಿರಬಾರ್ದು. ಈಗ ರಾತ್ರಿಗೆ ಯಾವಾಗಲೂ ಉಪ್ಪು ಸೋಡಾ ಹಾಕಬಾರ್ದು. ಎಷ್ಟೊತ್ತಿದ್ರೂ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಉಪ್ಪು ಮತ್ತು ಸೋಡಾ ಬೆರೆಸಬೇಕು. ಯಾಕಂದ್ರೆ ಹಿಟ್ಟು ಉಳಿದ್ರೆ ಫ್ರಿಜ್ನಾಗ ಇಡಾಕ್ ಬರ್ತೈತಿ. ನಾವೆಷ್ಟು ಮಾಡ್ಕೊಂತೀವಲ್ಲ ಅಷ್ಟಕ್ಕೆ ಉಪ್ಪು ಸೋಡಾ ಬೆರೆಸಬೇಕು. ಆಮೇಲೆ ಇಡ್ಲಿ ಪ್ಲೇಟಿಗೆ ಮೊದಲಿಗೆ ಹಚ್ಚೋ ಮುಂದೆ ಯಾವಾಗಲೂ ಹಾಕೋಕ್ಕೂ ಮುಂಚೆ ಎಣ್ಣೆ ಹಚ್ಚಬೇಕು. 2ನೇದಕ್ಕೆ 3ನೇದಕ್ಕೆ ಬೇಕಾಗಂಗಿಲ್ಲ, ನೀಟಾಗಿ ಹೇಳ್ತಾವು. ಆಮೇಲೆ ಯಾವಾಗಲೂ ಇಡ್ಲಿ ಬ್ಯಾಟರ್ ಪ್ಲೇಟಿಗೆ ಹಾಕಿದ್ಮೇಲೆ 1-2 ಸಲ ಚೆನ್ನಾಗ ಕುಕ್ಕಬೇಕು. ಅಂದ್ರೆ ಅದ್ರೊಳಗ ಏರ್ ಹೋಗುತ್ತೆ. ಇಡ್ಲಿ ಮೆತ್ತಗ ಮತ್ತು ಫ್ಲಫಿ ಆಗಿ ಬರ್ತಾವ. ಈಗ ನೋಡ್ರಿ, ಪಾತ್ರೆಗೆ ನೀರು ಕುದ್ದ ಮೇಲೆ ಚಂದಂಗ ಸ್ವಲ್ಪ ಉಪ್ಪು ಹಾಕಿ ಪ್ಲೇಟ್ ಇಡಬೇಕು. 15 ನಿಮಿಷಕ್ಕೆಲ್ಲ ಬಿಸಿ ಬಿಸಿ ಇಡ್ಲಿ ರೆಡಿ ಆಗತ್ತೆ. ಮುಂದಿನ ಭಾಗದಾಗ ವಡಾ, ಸಾಂಬಾರು ಮತ್ತು ಚಟ್ನಿ ನೋಡೋಣಂತ. ಯಾಕಂದ್ರೆ ಒಂದಾದ್ರೆ ಬಹಳ ದೊಡ್ಡ ಲೆಂದಿ ವಿಡಿಯೋ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಭಾಗ ಮಾಡೀವಿ. ಧನ್ಯವಾದಗಳು.